ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಸನ್ನಿವೇಶ ಮುಂದುವರೆದಿರುವುದರಿಂದ ದೇಶದ ವಾಣಿಜ್ಯ ಬಂದರುಗಳ ಮೇಲೆ ಅತ್ಯಧಿಕ ಪರಿಣಾಮ ಬೀಳಿದೆ ಅಂತ ಹೇಳ್ಬೋದು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ವಾಣಿಜ್ಯ ಬಂದರುಗಳಲ್ಲಿ ಕಳೆದ 2 ವಾರಗಳಿಂದ ಯಾವುದೇ ರೀತಿಯ ಹಡಗುಗಳು ಬರ್ತಾ ಇಲ್ಲ. ಹೀಗಾಗಿ ಇಲ್ಲಿನ ಕಾರ್ಮಿಕರು ಮತ್ತು ಇದನ್ನು ನಂಬಿಕೊಂಡಂತಹ ವಾಹನಗಳ ಮಾಲೀಕರಾಗಿರ್ಬೋದು, ಚಾಲಕರಾಗಿರ್ಬೋದು, ಎಲ್ಲರೂ ಕೂಡ ಒಂದು ರೀತಿಯ ಅತಂತ್ರ ಸ್ಥಿತಿಯಲ್ಲಿ ಇದ್ದಿರುವಂಥದ್ದು. ನಾನೀಗ ಕಾರವಾರ ಬಂದರಿನ ಸಮೀಪ ಇದ್ದೇನೆ, ಗಮನಿಸ್ಬೋದು. ಕಾರವಾರದ ವಾಣಿಜ್ಯ ಬಂದರಿನಲ್ಲಿ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಹೊರದೇಶಗಳಿಂದ ಹಡಗುಗಳು ಕೂಡ ಬರ್ತಾಯಿತ್ತು. ಇಲ್ಲಿ ಬಹಳ ಪ್ರಮುಖವಾಗಿ ಬಿಟುಮಿನ್ ಆಗಿರ್ಬೋದು, ಅಥವಾ ರಾಕ್ ಫಾಸ್ಫೇಟ್ ಆಗಿರ್ಬೋದು, ಅಥವಾ ಕ್ರೂಡ್ ಆಯಿಲ್ ಆಗಿರ್ಬೋದು, ಈ ಎಲ್ಲ ಸರಕುಗಳು ಕೂಡ ಬೇರೆ ಬೇರೆ ಕಡೆಗಳಿಂದ ಕಾರವಾರದ ಈ ಒಂದು ವಾಣಿಜ್ಯ ಬಂದರುಗಳಿಗೆ ಬರ್ತಾಯಿತ್ತು. ಆದರೆ ಕಳೆದ 2 ವಾರಗಳಿಂದ ಯಾವುದೇ ಒಂದು ಶಿಪ್ಗಳು ಕೂಡ ಇಲ್ಲಿಗೆ ಬಂದಿಲ್ಲ. ಹೀಗಾಗಿ ಇದನ್ನು ನಂಬಿಕೊಂಡಿರುವಂಥ ಕಾರ್ಮಿಕರಾಗಿರ್ಬೋದು, ಅಥವಾ ಬೇರೆ ಬೇರೆ ಕಂಪನಿಗಳ ಸಿಬ್ಬಂದಿಗಳು ಕೂಡ ಅತಂತ್ರ ಸ್ಥಿತಿಯಲ್ಲಿ ಕೂಡ ಇದ್ದಿರುವಂಥದ್ದು. ಪ್ರತಿ ವರ್ಷವೂ ಕೂಡ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಸರ್ಕಾರಗಳಿಗೆ ಅತ್ಯಧಿಕ ರೀತಿಯಲ್ಲಿ ತೆರಿಗೆಗಳು ಕೂಡ ಸಿಗ್ತಾಯಿತ್ತು. ಆದರೆ ಶಿಪ್ಗಳ ಮೂವ್ಮೆಂಟ್ಗಳು ಇಲ್ಲದೇ ಇರೋದ್ರಿಂದ, ಸರಕುಗಳು ಬರದೇ ಇರೋದ್ರಿಂದ ಅದರ ಒಂದು ಪರಿಣಾಮ ಕೂಡ ಎದುರಿಸುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತೇಳಿದ್ರೆ ಇರಾನ್ ಮತ್ತು ಅಮೇರಿಕ ನಡುವಿನ ಯುದ್ಧ ಈ ಒಂದು ಪರಿಣಾಮ ಬೀರಿದೆ. ಇದಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಇಲ್ಲಿನ ಆರ್ಥಿಕ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಇಲ್ಲಿನ ಟ್ರಾಪಿಕನ್ ಕಂಪನಿಯ ಮ್ಯಾನೇಜರ್ ಅವರನ್ನು ಮಾತಾಡ್ತೀನಿ, ಕೇಳ್ತಾನೆ. ನಮಸ್ಕಾರ. ಈಗ ಇರಾನ್ ಮತ್ತು ಅಮೇರಿಕ ಇಸ್ರೇಲ್ ವಾರ್ ಆದ್ರಿಂದ ಇಲ್ಲಿ ಏನು ಎಫೆಕ್ಟ್ ಆಗಿದೆ ಪ್ರಮುಖವಾಗಿ? ಎಫೆಕ್ಟ್ ಅಂದರೆ ಅದೇ, ಈಗ ಏನು ಇದು ಇರಾನ್ ಮತ್ತು ಅಮೇರಿಕ ಇಸ್ರೇಲ್ ನಡುವೆ ಯುದ್ಧ ಆಗಿದ್ದ ಪರಿಣಾಮವಾಗಿ ಈ ಸಮುದ್ರ ಮಾರ್ಗವಾಗಿ ಸಂಚರಿಸಬೇಕಾದಂಥ ಎಲ್ಲ ಶಿಪ್ಗಳನ್ನು ತಡೆ ಹಿಡಿದಿದ್ದಾರೆ. ಆದ ಕಾರಣ ಇಲ್ಲಿ ಕಾರವಾರ ಪೋರ್ಟಿಗೆ ಬರುವಂತಹ ಬಿಟುಮಿನ್ ತುಂಬಿದಂತಹ ಶಿಪ್ಗಳನ್ನು, ಬರಬೇಕಾಗಿರುವಂಥ ಶಿಪ್ಗಳನ್ನು ತಡೆ ಹಿಡಿದಿದ್ದಾರೆ. ಆದ ಕಾರಣ ಇಲ್ಲಿ ಯಾವುದೇ ರೀತಿಯ ಶಿಪ್ಗಳು ಬರ್ತಾ ಇಲ್ಲ, ಯಾವುದೇ ರೀತಿಯ ಆ್ಯಕ್ಟಿವಿಟೀಸ್ ನಡೀತಾ ಇಲ್ಲ. ಪ್ರತಿ ತಿಂಗಳು ಸಾಮಾನ್ಯವಾಗಿ ಎಷ್ಟು ಶಿಪ್ಗಳು ಕಾರವಾರ ಬಂದರಿಗೆ ಬಂದು ಹೋಗ್ತಾ ಇದ್ವು, ಅಥವಾ ಈಗ ಪ್ರತಿ ತಿಂಗಳು ಆನ್ ಆ್ಯನ್ ಆ್ಯಾವ್ರೇಜ್ 4 ರಿಂದ 5 ಶಿಪ್ಗಳು ಕಾರವಾರ ಪೋರ್ಟ್ಗಳಿಗೆ ಬರ್ತಿತ್ತು ಈ ಸೀಸನ್ಗಳಲ್ಲಿ. ಬಟ್ ಈ ಕಳೆದ 1-2 ವಾರಗಳಿಂದ ಈ ವಾರ್ ಎಫೆಕ್ಟ್ನಿಂದ ಯಾವುದೇ ರೀತಿಯ ಒಂದು ಹಡಗು ಇಲ್ಲಿ ಬಂದಿಲ್ಲ. ಪ್ರಮುಖವಾಗಿ ಯಾವ್ಯಾವ ಸರಕುಗಳು ಇಲ್ಲಿ ಕಾರವಾರ ವಾಣಿಜ್ಯ ಬಂದರ ಮೂಲಕ ಸಾಗಾಟ ಬರ್ತಾ ಇತ್ತು? ಪ್ರಮುಖವಾಗಿ ಕಳೆದ 5 ವರ್ಷಕ್ಕೆ ನಾವು 5 ವರ್ಷದಿಂದ ಇಲ್ಲಿವರೆಗೂ ಹಿಡಿದ್ರೆ ಇದು ಪ್ರತಿಶತ 90% ಕಾರವಾರ ಪೋರ್ಟಿಗೆ ಬಿಟುಮಿನ್ ಅಂದರೆ ಡಾಂಬರಿನ ಶಿಪ್ಗಳೇ ಬರ್ತಿತ್ತು. ಬಟ್ ಈಗ ಸದ್ಯಕ್ಕೆ 2 ವಾರದಿಂದ ಯಾವುದೇ ರೀತಿಯ ಶಿಪ್, ಓನ್ಲಿ ಬಿಟುಮಿನ್ ಅಲ್ಲ, ಯಾವುದೇ ಶಿಪ್ಗಳು ಇಲ್ಲಿ ಬಂದಿಲ್ಲ 2 ವಾರದಿಂದ. ಈಗ ಸಾಮಾನ್ಯವಾಗಿ ಶಿಪ್ಗಳು ಬರದೇ ಇರೋಕ್ಕೆ ಈಗ ಯುದ್ಧ ಒಂದೇ ಕಾರಣ ಆಗದೇ ಇರ್ಬೋದು. ಅಂದರೆ ಶಿಪ್ಗಳ ಒಂದು ಮುಖ್ಯ ಕಚೇರಿಗಳು ದುಬೈದಲ್ಲಿ ಇದೆ ಅಂತ ಹೇಳೋ ಮಾಹಿತಿ. ದುಬೈನಿಂದನೇ ಆ ಶಿಪ್ಗಳ ಮೂವ್ಮೆಂಟ್ ಆಗಬೇಕು, ಅಲ್ಲಿಂದನೇ ವ್ಯವಹಾರಗಳು ಶುರು ಆಗಬೇಕು, ಆ ಕಾರಣಕ್ಕಾಗಿ ಆಗ್ತಾಯಿತ್ತು ಅಂತ ಏನು ವಿಚಾರ ಏನು? ಅದೇ, ಈಗ ಶಿಪ್ಗಳ ಮ್ಯಾನೇಜ್ಮೆಂಟ್ಗಳು ಏನಿರ್ತವೆ, ಈ ಶಿಪ್ ಕ್ರೂನ ಡೆಪ್ಯೂಟ್ ಮಾಡೋದು, ಶಿಪ್ಗಳ ಕಂಡೀಷನ್ ಹೇಗಿದೆ ಅಂಥೇಳಿ ಫೈಂಡ್ ಔಟ್ ಮಾಡೋವಂಥ ಸರ್ವೇಯರ್ಗಳು, ಅವ್ರಿಗೆಲ್ಲ ಮೇನ್ ಹಬ್ ಇರೋದೇ ಇದು ದುಬೈನಲ್ಲಿ. ಈ ಶಿಪ್ಗಳ ಕ್ಯಾಪ್ಟನ್ಗಳು, ಚೀಫ್ ಇಂಜಿನಿಯರ್ಗಳು, ಇವ್ರನ್ನೆಲ್ಲ ರಿಕ್ರೂಟ್ ಮಾಡೋವಂಥದ್ದು ಮೇನ್ ಹಬ್ ಇರೋದು ನಮ್ಮ ದುಬೈನಲ್ಲಿ. ಈಗ ನಮಗೆಲ್ಲ ಗೊತ್ತಿರೋಂಗೆ ದುಬೈನಲ್ಲಿ ಮತ್ತು ಮಿಡ್ಲ್ ಈಸ್ಟ್ನಲ್ಲಿ ಎಲ್ಲ ಆಫೀಸ್ಗಳು ಕ್ಲೋಸ್ ಆಗಿದ್ದಾವೆ. ಮತ್ತು ಈ ಕಮ್ಯುನಿಕೇಷನ್ಗಳು ಆಗ್ತಾಯಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಮಿಡ್ಲ್ ಈಸ್ಟ್ನಲ್ಲಿ ಬಿಟುಮಿನ್ ತುಂಬಿದ ಶಿಪ್ಗಳು ನಿಂತ್ಕೊಂಡಿದ್ರೂ ಅವ್ರ ಕಮ್ಯುನಿಕೇಷನ್ ಆಗ್ತಾಯಿಲ್ಲ. ಅವ್ರ ಮೇನ್ ಹೆಡ್ ಆಫೀಸ್ನಿಂದ ಶಿಪ್ಗಳು ಎಲ್ಲಿಗೆ ತೊಗೊಂಡು ಹೋಗಬೇಕು, ಏನು ಮಾಡಬೇಕು, ಯಾವ ರೂಟ್ ಮುಖಾಂತರ ಯಾವ ಪೋರ್ಟ್ಗಳಿಗೆ ಹೋಗಬೇಕು ಅನ್ನೋದು ಅವರು ಗೊಂದಲದಲ್ಲಿದ್ದಾರೆ. ಈಗ ಸಾಮಾನ್ಯವಾಗಿ ಇರಾನಿಂದನೇ ಈಗ ಡಾಂಬರ್ಗಳು ಈ ಕಡೆ ಬಿಟುಮಿನ್ ಈ ಕಡೆ ಆಮದು ಆಗ್ತಾ ಇದ್ವು ಇರಾನಿಂದನೇ. ಅದು ಯಾವ ಮೂಮೆಂಟ್ಗಳು ಇರ್ತಿಲ್ಲ ಅಂತ ಹೇಳೋದು ಒಂದು ಮಾಹಿತಿ. ಕೇವಲ ಇರಾನಿಂದ ಆಮದು ಬಿಟುಮಿನ್ ಮಾತ್ರನಾ, ಅಥವಾ ಬೇರೆ ಬೇರೆ ವಸ್ತುಗಳು, ಯಾವ್ಯಾವ ವಸ್ತುಗಳು ಆಗ್ತಾ ಇದ್ವು? ಕೇವಲ ಇರಾನ್ ಅಂತ ಅಲ್ಲ, ಮಿಡ್ಲ್ ಈಸ್ಟ್ನಲ್ಲಿ ದುಬೈ ಆಗಿರ್ಬೋದು, ಶಾರ್ಜಾ ಆಗಿರ್ಬೋದು, ಈ ಥರ ಮಿಡ್ಲ್ ಈಸ್ಟ್ನ ಎಲ್ಲ ಪ್ರಾಂತ್ಯಗಳಿಂದನೂ ಈ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ಬರ್ತಿತ್ತು. ಈಗ ಸದ್ಯಕ್ಕೆ ಯಾವುದು ಬರ್ತಾ ಇಲ್ಲ. ಈ ವಾರ ಒಂದು ನಡೀತಾ ಇರೋದ್ರಿಂದ ಫಾರ್ ಎಕ್ಸಾಂಪಲ್ ನಿಮಗೆಲ್ಲ ಗೊತ್ತಿರೋಂಗೆ ಇವ್ರಿಗೊಂದು ಚಾನಲ್ ಇರ್ತದೆ. ಅದೇ ಚಾನಲ್ಗಳ ಮುಖಾಂತರ ಅವರು ಈಗ ಒಂದು ಯಾವ ಡೆಸಿಗ್ನೇಟೆಡ್ ಪೋರ್ಟ್ಗಳಿಗೆ ಬರ್ತವೆ. ಈಗ ಚಾನಲ್ನೇ ಬಂದ್ ಮಾಡಿದ್ರಿಂದ ಈಗ ಯಾವುದೇ ಶಿಪ್ಗಳ ಮೂವ್ಮೆಂಟು ಇಲ್ಲದೆ ಆಗಿರೋದಾಗಿದೆ. ಈಗ ನಮ್ಮ ದೇಶಕ್ಕೂ ಕೂಡ ಇದು ಹೊರೆನೇ, ಆರ್ಥಿಕ ಹೊರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಿಗುವಂಥ ಇನ್ಕಮ್ ಕೂಡ ಸಿಗದೆ ಇರುವಂತಾಗಿದೆ ಈ ಯುದ್ಧದಿಂದ. ಹೌದು, ಇದು ನಮ್ಮ ದೇಶಕ್ಕೂ ಮತ್ತು ನಮ್ಮ ರಾಜ್ಯಕ್ಕೂ ಹೊರೆ ಅಂತಲೇ ಹೇಳ್ಬೋದು. ಈ ಥರ ಬಿಟುಮಿನ್ ಅಂತ ಅಲ್ಲ, ಎಲ್ಲ ಶಿಪ್ಗಳು ಬರೋದ್ರಿಂದ ಸರ್ಕಾರದ ಬೊಕ್ಕಸಕ್ಕೇನು ತೆರಿಗೆ ಮುಖಾಂತರ ಹಣ ತುಂಬ್ತಿತ್ತು. ಮತ್ತು ಅನ್ಫಾರ್ಚುನೇಟ್ಲಿ ಈ ಇನ್ಸಿಡೆಂಟ್ ಆಗಿದ್ದರಿಂದ ಇದು ಸರ್ಕಾರಕ್ಕೂ ಒಂದು ಮೈನಸ್ ಪಾಯಿಂಟು, ಆ್ಯಸ್ ವೆಲ್ ಎಸ್ ನಮ್ಮಂಥ ಈ
ಈ ಕೆಲಸ ಮಾಡ್ತಾ ಇರುವಂಥ ಲೋಕಲ್ನಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆಲ್ಲ ಗೊತ್ತಿರೋಂಗೆ ಲೋಕಲ್ಗಳಲ್ಲಿ ಯಾವುದೇ ರೀತಿಯ ಇಲ್ಲಿ ಕಂಪನೀಸ್ಗಳಿಲ್ಲ, ಇಂಡಸ್ಟ್ರೀಸ್ ಇಲ್ಲ. ಬಟ್ ಇರುವಂಥದ್ರಲ್ಲೇ ಈ ಥರ ಪರಿಸ್ಥಿತಿ ಬಂದರೆ ನಾವೆಲ್ಲ ಇಲ್ಲೆಲ್ಲ ಕೆಲಸ ಮಾಡ್ತಾ ಇರೋರು ಎಲ್ಲ 90% ಆಫ್ ವರ್ಕರ್ಸು, ಸೂಪರ್ವೈಸರು, ಮ್ಯಾನೇಜರ್ ಆಗಿರಲಿ ಎಲ್ಲರೂ ನಾವು ಲೋಕಲ್ದವರೇ. ಬಟ್ ಈ ಥರ ಆಗಿರೋದ್ರಿಂದ ನಮಗೂ ಸ್ವಲ್ಪ ಜಾಬ್ ಸೆಕ್ಯೂರಿಟಿಗೂ ಸ್ವಲ್ಪ ಹೆದರಿಕೆ ಆಗ್ತಾಯಿದೆ. ಇವಿಷ್ಟು ಕಂಪನಿಯ ಮ್ಯಾನೇಜರ್ಗಳೇ ಹೇಳುವಂಥ ಮಾತು. ಒಟ್ಟಿನಲ್ಲಿ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಯುದ್ಧದಿಂದಾಗಿ ಇಲ್ಲಿನ ಆರ್ಥಿಕ ವ್ಯವಹಾರ ಕೂಡ ಪೆಟ್ಟು ಬಿದ್ದಿದೆ. ಹೀಗಾಗಿ ಸಂಬಂಧಪಟ್ಟ ಅಂದರೆ ಈ ಕಡೆ ಬಂದರು ವ್ಯವಹಾರವನ್ನು ನಂಬಿಕೊಂಡಂತಹ ಅಂದರೆ ಇಲ್ಲಿನ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಮ್ಯಾನೇಜರ್ಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಸೂಪರ್ವೈಸರ್ಗಳು ಬೇರೆ ಬೇರೆ ಅಥವಾ ಕಾರ್ಮಿಕರಾಗಿರ್ಬೋದು, ಎಲ್ಲರೂ ಕೂಡ ತೊಂದರೆಯನ್ನು ಅನುಭವಿಸಿರುವಂಥದ್ದು. ಒಟ್ಟಿನಲ್ಲಿ ರಾಜ್ಯ ಸರ್ಕಾರವು ಕೂಡ ಈ ಒಂದು ವಾರ್ ಅಂದರೆ ಭಾರಿ ದೊಡ್ಡ ಪರಿಣಾಮವನ್ನು ಬೀಳಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರೋಜ್ ಹತ್ರ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಸನ್ನಿವೇಶ ಮುಂದುವರೆದಿರುವುದರಿಂದ ದೇಶದ ವಾಣಿಜ್ಯ ಬಂದರುಗಳ ಮೇಲೆ ಅತ್ಯಧಿಕ ಪರಿಣಾಮ ಬೀಳಿದೆ ಅಂತ ಹೇಳ್ಬೋದು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ವಾಣಿಜ್ಯ ಬಂದರುಗಳಲ್ಲಿ ಕಳೆದ 2 ವಾರಗಳಿಂದ ಯಾವುದೇ ರೀತಿಯ ಹಡಗುಗಳು ಬರ್ತಾ ಇಲ್ಲ. ಹೀಗಾಗಿ ಇಲ್ಲಿನ ಕಾರ್ಮಿಕರು ಮತ್ತು ಇದನ್ನು ನಂಬಿಕೊಂಡಂತಹ ವಾಹನಗಳ ಮಾಲೀಕರಾಗಿರ್ಬೋದು, ಚಾಲಕರಾಗಿರ್ಬೋದು, ಎಲ್ಲರೂ ಕೂಡ ಒಂದು ರೀತಿಯ ಅತಂತ್ರ ಸ್ಥಿತಿಯಲ್ಲಿ ಇದ್ದಿರುವಂಥದ್ದು. ನಾನೀಗ ಕಾರವಾರ ಬಂದರಿನ ಸಮೀಪ ಇದ್ದೇನೆ, ಗಮನಿಸ್ಬೋದು. ಕಾರವಾರದ ವಾಣಿಜ್ಯ ಬಂದರಿನಲ್ಲಿ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಹೊರದೇಶಗಳಿಂದ ಹಡಗುಗಳು ಕೂಡ ಬರ್ತಾಯಿತ್ತು. ಇಲ್ಲಿ ಬಹಳ ಪ್ರಮುಖವಾಗಿ ಬಿಟುಮಿನ್ ಆಗಿರ್ಬೋದು ಅಥವಾ ರಾಕ್ ಫಾಸ್ಫೇಟ್ ಆಗಿರ್ಬೋದು ಅಥವಾ ಕ್ರೂಡ್ ಆಯಿಲ್ ಆಗಿರ್ಬೋದು, ಈ ಎಲ್ಲ ಸರಕುಗಳು ಕೂಡ ಬೇರೆ ಬೇರೆ ಕಡೆಗಳಿಂದ ಕಾರವಾರದ ಈ ಒಂದು ವಾಣಿಜ್ಯ ಬಂದರುಗಳಿಗೆ ಬರ್ತಾಯಿತ್ತು. ಆದರೆ ಕಳೆದ 2 ವಾರಗಳಿಂದ ಯಾವುದೇ ಒಂದು ಶಿಪ್ಗಳು ಕೂಡ ಇಲ್ಲಿಗೆ ಬಂದಿಲ್ಲ. ಹೀಗಾಗಿ ಇದನ್ನು ನಂಬಿಕೊಂಡಿರುವಂಥ ಕಾರ್ಮಿಕರಾಗಿರ್ಬೋದು ಅಥವಾ ಬೇರೆ ಬೇರೆ ಕಂಪನಿಗಳ ಸಿಬ್ಬಂದಿಗಳು ಕೂಡ ಅತಂತ್ರ ಸ್ಥಿತಿಯಲ್ಲಿ ಕೂಡ ಇದ್ದಿರುವಂಥದ್ದು. ಪ್ರತಿ ವರ್ಷವೂ ಕೂಡ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಸರ್ಕಾರಗಳಿಗೆ ಅತ್ಯಧಿಕ ರೀತಿಯಲ್ಲಿ ತೆರಿಗೆಗಳು ಕೂಡ ಸಿಗ್ತಾಯಿತ್ತು. ಆದರೆ ಶಿಪ್ಗಳ ಮೂವ್ಮೆಂಟ್ಗಳು ಇಲ್ಲದೇ ಇರೋದ್ರಿಂದ, ಸರಕುಗಳು ಬರದೇ ಇರೋದ್ರಿಂದ ಅದರ ಒಂದು ಪರಿಣಾಮ ಕೂಡ ಎದುರಿಸುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತ ಹೇಳಿದ್ರೆ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ಈ ಒಂದು ಪರಿಣಾಮ ಬೀರಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈ ಒಂದು ಇಲ್ಲಿನ ಆರ್ಥಿಕ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಇಲ್ಲಿನ ಟ್ರಾಪಿಕನ್ ಕಂಪನಿಯ ಮ್ಯಾನೇಜರನ್ನು ಮಾತಾಡ್ತೀನಿ, ಕೇಳ್ತಾನೆ. ನಮಸ್ಕಾರ. ಈಗ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ವಾರ್ ಆದ್ರಿಂದ ಇಲ್ಲಿ ಏನು ಎಫೆಕ್ಟ್ ಆಗಿದೆ ಪ್ರಮುಖವಾಗಿ? ಎಫೆಕ್ಟ್ ಅಂದರೆ ಅದೇ, ಈಗ ಏನು ಇದು ಇರಾನ್ ಮತ್ತು ಅಮೇರಿಕ, ಇಸ್ರೇಲ್ ನಡುವೆ ಯುದ್ಧ ಆಗಿದ್ದ ಪರಿಣಾಮವಾಗಿ ಈ ಸಮುದ್ರ ಮಾರ್ಗವಾಗಿ ಸಂಚರಿಸಬೇಕಾದಂಥ ಎಲ್ಲ ಶಿಪ್ಗಳನ್ನು ತಡೆ ಹಿಡಿದಿದ್ದಾರೆ. ಆದ ಕಾರಣ ಇಲ್ಲಿ ಕಾರವಾರ ಪೋರ್ಟಿಗೆ ಬರುವಂತಹ ಬಿಟುಮಿನ್ ತುಂಬಿದಂತಹ ಶಿಪ್ಗಳನ್ನು ಬರಬೇಕಾಗಿರುವಂಥ ಶಿಪ್ಗಳನ್ನು ತಡೆ ಹಿಡಿದಿದ್ದಾರೆ. ಆದ ಕಾರಣ ಇಲ್ಲಿ ಯಾವುದೇ ರೀತಿಯ ಶಿಪ್ಗಳು ಬರ್ತಾ ಇಲ್ಲ, ಯಾವುದೇ ರೀತಿಯ ಆ್ಯಕ್ಟಿವಿಟೀಸ್ ನಡೀತಾ ಇಲ್ಲ. ಅದೇ ಪ್ರತಿ ತಿಂಗಳು ಸಾಮಾನ್ಯವಾಗಿ ಎಷ್ಟು ಶಿಪ್ಗಳು ಕಾರವಾರ ಬಂದರಿಗೆ ಬಂದು ಹೋಗ್ತಾ ಇದ್ವು ಅಥವಾ ಈಗ? ಪ್ರತಿ ತಿಂಗಳು ಆನ್ ಆ್ಯನ್ ಆ್ಯಾವ್ರೇಜ್ 4 ರಿಂದ 5 ಶಿಪ್ಗಳು ಕಾರವಾರ ಪೋರ್ಟ್ಗಳಿಗೆ ಬರ್ತಿತ್ತು ಈ ಸೀಸನ್ಗಳಲ್ಲಿ. ಬಟ್ ಈ ಕಳೆದ 1-2 ವಾರಗಳಿಂದ ಈ ವಾರ್ ಎಫೆಕ್ಟ್ನಿಂದ ಯಾವುದೇ ರೀತಿಯ ಒಂದು ಹಡಗು ಇಲ್ಲಿ ಬಂದಿಲ್ಲ. ಪ್ರಮುಖವಾಗಿ ಯಾವ್ಯಾವ ಸರಕುಗಳು ಇಲ್ಲಿ ಕಾರವಾರ ವಾಣಿಜ್ಯ ಬಂದರ ಮೂಲಕ ಸಾಗಾಟ ಬರ್ತಾಯಿತ್ತು? ಪ್ರಮುಖವಾಗಿ ಕಳೆದ 5 ವರ್ಷಕ್ಕೆ ನಾವು 5 ವರ್ಷದಿಂದ ಇಲ್ಲಿವರೆಗೂ ಹಿಡಿದ್ರೆ ಇದು ಪ್ರತಿಶತ 90% ಕಾರವಾರ ಪೋರ್ಟಿಗೆ ಬಿಟುಮಿನ್ ಅಂದರೆ ಡಾಂಬರಿನ ಶಿಪ್ಗಳೇ ಬರ್ತಿತ್ತು. ಬಟ್ ಈಗ ಸದ್ಯಕ್ಕೆ 2 ವಾರದಿಂದ ಯಾವುದೇ ರೀತಿಯ ಶಿಪ್, ಓನ್ಲಿ ಬಿಟುಮಿನ್ ಅಲ್ಲ, ಯಾವುದೇ ಶಿಪ್ಗಳು ಇಲ್ಲಿ ಬಂದಿಲ್ಲ 2 ವಾರದಿಂದ. ಈಗ ಸಾಮಾನ್ಯವಾಗಿ ಶಿಪ್ಗಳು ಬರದೇ ಇರೋಕ್ಕೆ ಈಗ ಯುದ್ಧ ಒಂದೇ ಕಾರಣ ಆಗದೆ ಇರ್ಬೋದು. ಅಂದರೆ ಶಿಪ್ಗಳ ಒಂದು ಮುಖ್ಯ ಕಚೇರಿಗಳು ದುಬೈದಲ್ಲಿ ಇದೆ ಅಂತ ಹೇಳೋ ಮಾಹಿತಿ. ದುಬೈನಿಂದನೇ ಆ ಶಿಪ್ಗಳ ಮೂವ್ಮೆಂಟ್ ಆಗಬೇಕು, ಅಲ್ಲಿಂದನೇ ವ್ಯವಹಾರಗಳು ಶುರು ಆಗಬೇಕು, ಆ ಕಾರಣಕ್ಕಾಗಿ ಆಗ್ತಾಯಿತ್ತು ಅಂತ ಏನು ವಿಚಾರ ಏನು? ಅದೇ, ಈಗ ಶಿಪ್ಗಳ ಮ್ಯಾನೇಜ್ಮೆಂಟ್ಗಳು ಏನಿರ್ತವೆ, ಈ ಶಿಪ್ ಕ್ರೂನ ಡೆಪ್ಯೂಟ್ ಮಾಡೋದು, ಶಿಪ್ಗಳ ಕಂಡೀಷನ್ ಹೇಗಿದೆ ಅಂಥೇಳಿ ಫೈಂಡ್ ಔಟ್ ಮಾಡೋವಂಥ ಸರ್ವೇಯರ್ಗಳು, ಅವ್ರಿಗೆಲ್ಲ ಮೇನ್ ಹಬ್ ಇರೋದೇ ಇದು ದುಬೈನಲ್ಲಿ. ಈ ಶಿಪ್ಗಳ ಕ್ಯಾಪ್ಟನ್ಗಳು, ಚೀಫ್ ಇಂಜಿನಿಯರ್ಗಳು ಇವ್ರನ್ನೆಲ್ಲ ರಿಕ್ರೂಟ್ ಮಾಡೋವಂಥದ್ದು ಮೇನ್ ಹಬ್ ಇರೋದು ನಮ್ಮ ದುಬೈನಲ್ಲಿ. ಈಗ ನಮಗೆಲ್ಲ ಗೊತ್ತಿರೋಂಗೆ ದುಬೈನಲ್ಲಿ ಮತ್ತು ಮಿಡ್ಲ್ ಈಸ್ಟ್ನಲ್ಲಿ ಎಲ್ಲ ಆಫೀಸ್ಗಳು ಕ್ಲೋಸ್ ಆಗಿದ್ದಾವೆ. ಮತ್ತು ಈ ಕಮ್ಯುನಿಕೇಷನ್ಗಳು ಆಗ್ತಾಯಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಮಿಡ್ಲ್ ಈಸ್ಟ್ನಲ್ಲಿ ಬಿಟುಮಿನ್ ತುಂಬಿದ ಶಿಪ್ಗಳು ನಿಂತ್ಕೊಂಡಿದ್ರೂ ಅವ್ರ ಕಮ್ಯುನಿಕೇಷನ್ ಆಗ್ತಾಯಿಲ್ಲ. ಅವ್ರ ಮೇನ್ ಹೆಡ್ ಆಫೀಸ್ನಿಂದ ಶಿಪ್ಗಳು ಎಲ್ಲಿಗೆ ತೊಗೊಂಡು ಹೋಗಬೇಕು, ಏನು ಮಾಡಬೇಕು, ಯಾವ ರೂಟ್ ಮುಖಾಂತರ ಯಾವ ಪೋರ್ಟ್ಗಳಿಗೆ ಹೋಗಬೇಕು ಅನ್ನೋದು ಅವರು ಗೊಂದಲದಲ್ಲಿದ್ದಾರೆ. ಈಗ ಸಾಮಾನ್ಯವಾಗಿ ಇರಾನಿಂದನೇ ಈಗ ಡಾಂಬರ್ಗಳು ಈ ಕಡೆ ಬಿಟುಮಿನ್ ಈ ಕಡೆ ಆಮದು ಆಗ್ತಾ ಇದ್ವು ಇರಾನಿಂದನೇ. ಅದು ಯಾವ ಮೂಮೆಂಟ್ಗಳು ಇರ್ತಿಲ್ಲ ಅಂತ ಹೇಳೋದು ಒಂದು ಮಾಹಿತಿ. ಕೇವಲ ಇರಾನಿಂದ ಆಮದು ಬಿಟುಮಿನ್ ಮಾತ್ರನಾ ಅಥವಾ ಬೇರೆ ಬೇರೆ ವಸ್ತುಗಳು, ಯಾವ್ಯಾವ ವಸ್ತುಗಳು ಆಗ್ತಾಯಿದ್ವು? ಕೇವಲ ಇರಾನ್ ಅಂತ ಅಲ್ಲ, ಮಿಡ್ಲ್ ಈಸ್ಟ್ನಲ್ಲಿ ದುಬೈ ಆಗಿರ್ಬೋದು, ಶಾರ್ಜಾ ಆಗಿರ್ಬೋದು,
ಈ ಥರ ಮಿಡ್ಲ್ ಈಸ್ಟ್ನ ಎಲ್ಲ ಪ್ರಾಂತ್ಯಗಳಿಂದನೂ ಈ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ಬರ್ತಿತ್ತು. ಈಗ ಯಾವುದಿಲ್ಲ. ಈಗ ಸದ್ಯಕ್ಕೆ ಯಾವುದು ಬರ್ತಾ ಇಲ್ಲ. ಈ ವಾರ ಒಂದು ನಡೀತಾ ಇರೋದ್ರಿಂದ ಇದು ಫಾರ್ ಎಕ್ಸಾಂಪಲ್ ನಿಮಗೆಲ್ಲ ಗೊತ್ತಿರೋಂಗೆ ಇವ್ರಿಗೊಂದು ಚಾನಲ್ ಇರ್ತದೆ. ಅದೇ ಚಾನಲ್ಗಳ ಮುಖಾಂತರ ಅವರು ಈಗ ಒಂದು ಯಾವ ಡೆಸಿಗ್ನೇಟೆಡ್ ಪೋರ್ಟ್ಗಳಿಗೆ ಬರ್ತವೆ. ಈಗ ಚಾನಲ್ನೇ ಬಂದ್ ಮಾಡಿದ್ರಿಂದ ಈಗ ಯಾವುದೇ ಶಿಪ್ಗಳ ಮೂವ್ಮೆಂಟು ಇಲ್ಲದೆ ಆಗಿರೋದಾಗಿದೆ. ಓಕೆ, ಈಗ ನಮ್ಮ ದೇಶಕ್ಕೂ ಕೂಡ ಇದು ಹೊರೆನೇ, ಆರ್ಥಿಕ ಹೊರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಿಗುವಂಥ ಇನ್ಕಮ್ ಕೂಡ ಸಿಗದೆ ಇರುವಂತಾಗಿದೆ ಈ ಯುದ್ಧದಿಂದ. ಹೌದು, ಇದು ನಮ್ಮ ದೇಶಕ್ಕೂ ಮತ್ತು ನಮ್ಮ ರಾಜ್ಯಕ್ಕೂ ಹೊರೆ ಅಂತಲೇ ಹೇಳ್ಬೋದು. ಈ ಥರ ಬಿಟುಮಿನ್ ಅಂತ ಅಲ್ಲ, ಎಲ್ಲ ಶಿಪ್ಗಳು ಬರೋದ್ರಿಂದ ಸರ್ಕಾರದ ಬೊಕ್ಕಸಕ್ಕೇನು ತೆರಿಗೆ ಮುಖಾಂತರ ಹಣ ತುಂಬ್ತಿತ್ತು. ಮತ್ತು ಅನ್ಫಾರ್ಚುನೇಟ್ಲಿ ಈ ಇನ್ಸಿಡೆಂಟ್ ಆಗಿದ್ದರಿಂದ ಇದು ಸರ್ಕಾರಕ್ಕೂ ಒಂದು ಮೈನಸ್ ಪಾಯಿಂಟು, ಆ್ಯಸ್ ವೆಲ್ ಎಸ್ ನಮ್ಮಂಥ ಈ ಕೆಲಸ ಮಾಡ್ತಾ ಇರುವಂಥ ಲೋಕಲ್ನಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆಲ್ಲ ಗೊತ್ತಿರೋಂಗೆ ಲೋಕಲ್ಗಳಲ್ಲಿ ಯಾವುದೇ ರೀತಿಯ ಇಲ್ಲಿ ಕಂಪನೀಸ್ಗಳಿಲ್ಲ, ಇಂಡಸ್ಟ್ರೀಸ್ ಇಲ್ಲ. ಬಟ್ ಇರುವಂಥದ್ರಲ್ಲೇ ಈ ಥರ ಪರಿಸ್ಥಿತಿ ಬಂದರೆ ನಾವೆಲ್ಲ ಇಲ್ಲೆಲ್ಲ ಕೆಲಸ ಮಾಡ್ತಾ ಇರೋರು ಎಲ್ಲ 90% ಆಫ್ ವರ್ಕರ್ಸು, ಸೂಪರ್ವೈಸರು, ಮ್ಯಾನೇಜರ್ ಆಗಿರಲಿ ಎಲ್ಲರೂ ನಾವು ಲೋಕಲ್ದವರೇ. ಬಟ್ ಈ ಥರ ಆಗಿರೋದ್ರಿಂದ ನಮಗೂ ಸ್ವಲ್ಪ ಜಾಬ್ ಸೆಕ್ಯೂರಿಟಿಗೂ ಸ್ವಲ್ಪ ಹೆದರಿಕೆ ಆಗ್ತಾಯಿದೆ. ಇವಿಷ್ಟು ಕಂಪನಿಯ ಮ್ಯಾನೇಜರ್ಗಳೇ ಹೇಳುವಂಥ ಮಾತು. ಒಟ್ಟಿನಲ್ಲಿ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಯುದ್ಧದಿಂದಾಗಿ ಇಲ್ಲಿನ ಆರ್ಥಿಕ ವ್ಯವಹಾರ ಕೂಡ ಪೆಟ್ಟು ಬಿದ್ದಿದೆ. ಹೀಗಾಗಿ ಸಂಬಂಧಪಟ್ಟ ಅಂದರೆ ಈ ಕಡೆ ಬಂದರು ವ್ಯವಹಾರವನ್ನು ನಂಬಿಕೊಂಡಂತಹ ಅಂದರೆ ಇಲ್ಲಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಮ್ಯಾನೇಜರ್ಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಸೂಪರ್ವೈಸರ್ಗಳು, ಬೇರೆ ಬೇರೆ ಅಥವಾ ಕಾರ್ಮಿಕರಾಗಿರ್ಬೋದು, ಎಲ್ಲರೂ ಕೂಡ ತೊಂದರೆಯನ್ನು ಅನುಭವಿಸಿರುವಂಥದ್ದು. ಒಟ್ಟಿನಲ್ಲಿ ರಾಜ್ಯ ಸರ್ಕಾರವು ಕೂಡ ಈ ಒಂದು ವಾರ್ ಅಂದರೆ ಭಾರಿ ದೊಡ್ಡ ಪರಿಣಾಮವನ್ನು ಬೀಳಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರೋಜ್ ಹತ್ರ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.